ಉಪಕಾರಿ. ಬರೆದವರು ವಾಣಿ. ಬೆಳಗಿನ ಸೂರ್ಯ ಮೋಡಗಳ ಮರೆಯಿಂದ ಇಣುಕುವ ಮೊದಲೇ ನಾಗಸ್ವರದ ಮಧುರ ಆಲಾಪನೆ ಅಲೆ ಅಲೆಯಾಗಿ ಬೀದಿಗೆಲ್ಲ ಹೊಮ್ಮಿತು. ನಿದ್ರೆಯ ಅಪ್ಪುಗೆಯಿಂದ ಹೊರಬರುವ ಮೊದಲು ಹಾಸಿಗೆಯಲ್ಲಿ ಬೆಚ್ಚಗೆ ಮಲಗಿರುವಾಗಲೇ ತರಂಗ ತರಂಗವಾಗಿ ಕೇಳಿಸುವ ಅದನ್ನು ಆಲಿಸುವುದು ಬಹಳ ಸುಖ. ಅರೆಗಣ್ಣು ತೆರೆದು ರಾಗದ ಸುಖಾನುಭವ ಮಾಡುತ್ತಾ ಹಗಲು ಕನಸು ಹೆಣೆಯುವುದರಲ್ಲಿ ಎಂತಹ ಆನಂದವಿದೆ. ನಿಜ, ಆನಂದ ಇರುವುದು ಯಾರಿಗೆ? ಯಾವ ಹೊಣೆಯೂ ಇಲ್ಲದ ನಿರಾತಂಕ ಜೀವಿಗಳಿಗೆ. ಆದರೆ ಮನೆಯಲ್ಲಿ ಮಂಗಳ ಕಾರ್ಯ ಏರ್ಪಡಿಸಿ ಅದರ ಮೊದಲ ಕಾರ್ಯಕ್ರಮ ಮಂಗಳವಾದ್ಯದಿಂದ ಆರಂಭವಾದಾಗ ಓಡಾಟದ ಗಡಿಬಿಡಿಯಲ್ಲಿ ಅದನ್ನು ಕೇಳುವುದಕ್ಕಾದರೂ ಬಿಡುವೆಲ್ಲಿ? ಇನ್ನು ರಾಗವನ್ನು ಸವಿಯುವುದು ದೂರವೇ ಉಳಿಯಿತು. ಆದರೂ ಡೋಲಿನವನು ಉತ್ಸಾಹದಿಂದ ಬಡಿದಾಗ ಆ ಸದ್ದು ಎಲ್ಲರನ್ನೂ ಇದ್ದಲ್ಲಿ ತರುಬಿ ಎಚ್ಚರಿಸುತ್ತಿತ್ತು. ಬೆಳಗಿನ ಹೊತ್ತು ಸಾಮಾನ್ಯವಾಗಿ ಬಾರಿಸುವ ಬಿಲಹರಿ ರಾಗ ಹಿತವಾಗಿ ಹರಿದು ಬರುವಂತಿತ್ತು. ಕೇಳಲಿ ಬಿಡಲಿ ನಾಗಸ್ವರ ಮುಂದುವರೆದು ಒಳಗಿನಿಂದ ಸಾಕು ಸಾಕು ಎಂಬ ಸೂಚನೆ ಬಂದಾಗ ಥಟ್ಟನೆ ನಿಂತಿತು. ಒಳಗೆ ಕಾಫಿ ತಿಂಡಿ ಸಮಾರಾಧನೆ, ಹುಡುಗರ ಗದ್ದಲ, ಮಕ್ಕಳ ಅಳು, ತಾಯಿಯರ ಗದರಿಕೆ ಇವೆಲ್ಲ ಮೇಳಗಳ ಜೊತೆಗೆ ಸಾಗಿತು. ಅತಿಥಿಗಳು ಬರಲು ಆರಂಭಿಸಿದರು. 2 ದಿನ ಮೊದಲೇ ನೆಂಟರೆಲ್ಲ ಬಂದಿದ್ದರು. ಇನ್ನೂ ಬರುವವರು ಇದ್ದರು. ಆಗಾಗ ಗಾಡಿಗಳಲ್ಲಿ, ಕಾರಿನಲ್ಲಿ ಬಂದರು. ಆಳು ಮಕ್ಕಳು ಹಾಸಿಗೆ ಪೆಟ್ಟಿಗೆಗಳನ್ನು ಹೊತ್ತು ಒಳಗೆ ಸಾಗಿಸಿದರು. ಅವರಿಗೆ ಬಿಡುವೇ ಇಲ್ಲ. ರಾಯರ ವಂಶೋದ್ಧಾರಕನ ಉಪನಯನ ಅಂದು. ಒಂದು ಮುಂಜಿಗೆ ಇಷ್ಟು ಸಡಗರವೇ ಅನ್ನಿಸಬಹುದು. ಆದರೆ ಸಂದರ್ಭ ಹಾಗಿತ್ತು. ಲಕ್ಷ್ಮಿ ತಾಂಡವವಾಡುತ್ತಿದ್ದ ಆ ಮನೆಯಲ್ಲಿ ನಡೆಯಲಿದ್ದ ಮೊದಲ ದೊಡ್ಡ ಸಮಾರಂಭ. ಒಬ್ಬನೇ ಮಗ. ಕಾಲವು ಚೆನ್ನಾಗಿತ್ತು. ಎಲ್ಲ ಸಮೃದ್ಧಿ. ಓಡಾಡಿಸಲು ಕೈ ತುಂಬಾ ಹಣ. ಮನಸ್ಸಿನಲ್ಲಿ ಹೊರಸೂಸುವ ಉತ್ಸಾಹ ಕೇಳಬೇಕೇ? ಬಾಳೆಯ ಕಂಬ, ಮಾವಿನ ತೋರಣಗಳಿಂದ ಅಲಂಕರಿಸಿದ್ದ ಚಪ್ಪರದ ಮುಂದೆ ಒಂದು ಗಾಡಿ ನಿಂತಿತು. ಅದರಿಂದ ಸುಕ್ಕುಗಟ್ಟಿದ್ದ ಕರಿಯ ಕಾಲುಗಳು ಹೊರಗೆ ಬಂದುವು. ನಡುಗುತ್ತಾ ಮೆಲ್ಲಗೆ ಕೆಳಕ್ಕೆ ಇಳಿದ ಹೆಂಗಸು ಕೈ ಆಸರೆ ಕೊಟ್ಟು ಇನ್ನೂ ಹಿಂದೆ ಕುಳಿತಿದ್ದ ಗಂಡನನ್ನು ಇಳಿಸಲು ಒದ್ದಾಡುತ್ತಿದ್ದಳು. ಅದೇ ವೇಳೆಗೆ ಅಕಸ್ಮಾತ್ ಹೊರಗೆ ಬಂದ ರಾಯರು ತಟ್ಟನೆ ನಿಂತರು. ಬಂದವರು ಯಾರೆಂದು ಅರೆಕ್ಷಣ ಅವರಿಗೆ ತಬ್ಬಿಬ್ಬಾಯ್ತು. ಜೀರ್ಣವಾದ ದೇಹ, ಅಷ್ಟೇ ಹಳೆಯದಾದ ಬಟ್ಟೆಗಳು, ಬಡತನವೇ ಮೂರ್ತಿವೆತ್ತಂತಿದ್ದ ವೃದ್ಧ ದಂಪತಿಗಳು. ಮರೆವು ಮುಸುಕಿದ್ದ ತಾಣದಲ್ಲಿ ನೆನಪಿನ ಸೆಳೆಮಿಂಚು ಬೆಳಗಿತು. ರಾಯರು ದಡದಡನೆ 6 ಮೆಟ್ಟಿಲುಗಳನ್ನು ಇಳಿದು ಗಾಡಿಯ ಬಳಿಗೆ ಹಾರಿದರು. ವೃದ್ಧರನ್ನು ಕೈ ಹಿಡಿದು ಕೆಳಗಿಳಿಸಿ ಗಾಡಿಯಲ್ಲಿದ್ದ ಕೋಲನ್ನು ಅವರಿಗೆ ಕೊಟ್ಟರು. 2 ತೋಳುಗಳನ್ನು ಇಬ್ಬರಿಗೂ ಆಸರೆಯಾಗಿ ಕೊಟ್ಟು ಮೆಟ್ಟಿಲು ಹತ್ತಲು ಸಹಕರಿಸಿದರು. ಉದಾಸೀನವಾಗಿ ನೋಡುತ್ತಾ ನಿಂತಿದ್ದ ಆಳು ಮಕ್ಕಳು ರಾಯರ ಮುತುವರ್ಜಿಯನ್ನು ಗಮನಿಸಿ ಬೇಗ ಬೇಗ ಬಂದು ಸಾಮಾನು ಹೊತ್ತರು. ಗಾಡಿಯವನು ಇನ್ನೂ ನಿಂತಿರುವುದನ್ನು ನೋಡಿ ರಾಯರು ಅವನಿಗೆ ಬಾಡಿಗೆ ಕೊಟ್ಟು ಕಳಿಸುವಂತೆ ಹತ್ತಿರ ಇದ್ದವರಿಗೆ ಹೇಳಿ ಮುಂದೆ ನಡೆದರು. ಅಮ್ಮ ಅಮ್ಮ, ನೋಡ್ ಬಾಮ್ಮ, ಯಾರು ಬಂದಿದ್ದಾರೆ ಅಂತ. ರಾಯರ ಕಂಚಿನ ಕಂಠ ಮನೆಯ ಉದ್ದಕ್ಕೂ ಅಪ್ಪಳಿಸಿ ಒಳಗೆ ಕೆಲಸದಲ್ಲಿದ್ದ ತಾಯಿ ಬೇಗ ಬರುವಂತೆ ಮಾಡಿತು. ಹಜಾರದಲ್ಲಿದ್ದ ಕುರ್ಚಿಯ ಮೇಲೆ ಅವರಿಬ್ಬರನ್ನೂ ಕೂರಿಸಿ ಧೂಳು ತುಂಬಿದ ಕಾಲುಗಳಿಗೆ ನಮಸ್ಕರಿಸಿ ಎದ್ದು ನಿಂತ ರಾಯರು ಹೇಳಿದರು, ದೊಡ್ಡಮ್ಮ, ನೀವು ಬಂದಿದ್ದು ತುಂಬಾ ಸಂತೋಷ. ನಮ್ಮೆಲ್ಲರ ಭಾಗ್ಯ. ಮಗು, ಚೆನ್ನಾಗಿದ್ದೀಯಪ್ಪ. ಮುದುಕರ ಕೈಗಳು ಆಶೀರ್ವಾದ ಮಾಡುವಂತೆ ಮೇಲೆದ್ದುವು. ಸೀತಮ್ಮ ಸರಸರನೆ ಬಂದವರು ಅಲ್ಲಿನ ನೋಟ ನೋಡಿ ಮರಗಟ್ಟಿದಂತೆ ನಿಂತು ಬಿಟ್ಟರು. ಅವರ ಶಕ್ತಿ, ಉತ್ಸಾಹ ಎಲ್ಲ ಮರೆಯಾಗಿ ಆತಂಕ, ಗಾಬರಿ ಮುಖದ ಮೇಲೆ ನರ್ತಿಸಿತು. ಇಷ್ಟು ಗೌರವ ಆದರಗಳಿಗೆ ಪಾತ್ರರಾದ ಬಂಧುಗಳನ್ನು ನೋಡುತ್ತಾ ಕೆಲಸದವರೆಲ್ಲ ಮಾಡುವ ಕೆಲಸವನ್ನು ಮರೆತು ನಿಂತೇ ಇದ್ದರು. ನಿಂತವರ ನೋಟ ಧಾವಿಸಿ ಬಂದ ಯಜಮಾನಿಯತ್ತ ತಿರುಗಿದವು. ಇಡೀ ಮನೆ ತನ್ನ ಸುತ್ತ ತಿರುಗುತ್ತಿರುವಂತೆ ಸೀತಮ್ಮನಿಗೆ ಭಾಸವಾಯಿತು. ಆದರೂ ಅಷ್ಟು ಜನರ ನೋಟ ತಮ್ಮತ್ತ ತಿರುಗಿದಾಗ ಆಕೆ ತಕ್ಷಣ ಚೇತರಿಸಿಕೊಂಡರು. ಮಗನ ಕಣ್ಣುಗಳು ಯಾವುದೋ ಸಂದೇಶವನ್ನು ತಿಳಿಸಿದಂತಾಯ್ತು. ಮುಖದ ತುಂಬಾ ನಗುವನ್ನು ತುಳುಕಿಸುತ್ತಾ ಮುಂದೆ ಬಂದು ಕೇಳಿದರು, ಅಕ್ಕ, ಭಾವ, ನೀವು ದೊಡ್ಡ ಮನಸ್ಸು ಮಾಡಿ ಬಂದ್ರಲ್ಲ, ಅಷ್ಟೇ ಸಾಕು. ಪ್ರಯಾಣ ಎಷ್ಟು ಆಯಾಸವಾಯ್ತೋ ಏನೋ. ಹೇಳಿ, ಸ್ನಾನ ಮಾಡಿ ಫಲಹಾರ ಮಾಡುವಿರಂತೆ. ಮುದುಕಿಯನ್ನು ಕೈ ಹಿಡಿದು ಒಳಗೆ ಕರೆದುಕೊಂಡು ಹೋಗುತ್ತಿದ್ದ ಸೀತಮ್ಮ ಹಿಂದಿರುಗಿ ಮಗನಿಗೆ ಹೇಳಿದರು, ಮಗು, ದೊಡ್ಡಪ್ಪ ಉಪ್ಪರಿಗೆಗೆ ಹತ್ತಲಾರರು. ಅವರಿಗೆ ಕೆಳಗಡೆ ರೂಮ್ನಲ್ಲೇ ಬಿಡಾರ ಮಾಡ್ಸಪ್ಪ. ಹೂನಮ್ಮ, ಆಗ್ಲಿ, ನಾನು ಹಾಗೆ ಯೋಚಿಸ್ತಿದ್ದೆ. ಮುದುಕಿ ಸುತ್ತಲೂ ನೋಡುತ್ತಾ ಒಂದೊಂದೇ ಹೆಜ್ಜೆ ಮುಂದಿಟ್ಟರು. ದೊಡ್ಡ ಮನೆ, ಮನೆ ತುಂಬಾ ಬಂಧು ಮಿತ್ರರು ಸೇರಿದ್ದಾರೆ. ಎಲ್ಲೆಲ್ಲೂ ಗಲಾಟೆ, ನಗು, ಕಣ್ಣು ಕೋರೈಸುವ ವಸ್ತ್ರಾಭರಣಗಳನ್ನು ಧರಿಸಿರುವ ಜನ. ಒಳಗಡೆ ತೊಟ್ಟಿಯ ಒಂದು ಮೂಲೆಯಲ್ಲಿ ಬಾಳೆಲೆಯ ಪಿಂಡಿಗಳು ರಾಶಿ ರಾಶಿಯಾಗಿ ಬಿದ್ದಿವೆ.
ಉಗ್ರಾಣದ ತೆರೆದ ಬಾಗಿಲಿನಿಂದ ಸಾಮಾನುಗಳು ಕಾಣಿಸುತ್ತಿವೆ. ಒಂದು ಕಡೆ ತೆಂಗಿನಕಾಯಿಗಳ ಗುಡ್ಡವೇ ಇದೆ. ಅಲ್ಲಿಂದ ಮುಂದೆ ಪಾಕಶಾಲೆ ಇದೆ ಎಂದು ಆ ಕಡೆ ಹತ್ತಿರ ಬರುವ ಮೊದಲೇ ಅಡಿಗೆಯ ಘಮ ಘಮ ಮುಂದಾಗಿ ಸುದ್ದಿ ಕೊಡುವಂತಿದೆ. ಎಡಭಾಗದ ಕೋಣೆಯಲ್ಲಿ ಭಕ್ಷ್ಯ ತಯಾರಾಗುತ್ತಿದೆ. ದೊಡ್ಡ ದೊಡ್ಡ ಹೊಸ ಗೂಡೆಗಳಲ್ಲಿ ಚಿರೋಟಿ ಪೇರಿಸಿಟ್ಟಿದ್ದಾರೆ. ಮಂಡಿಯವರೆಗೆ ಟವಲಿಸುತ್ತಿದ್ದ ಅಡಿಗೆ ಮಾಡುವ ಜನ ಅಲ್ಲೆಲ್ಲ ಓಡಾಡುತ್ತಿದ್ದಾರೆ. ದೊಡ್ಡ ದೊಡ್ಡ ಪಾತ್ರೆಗಳನ್ನು ಎಳೆಯುವ ಸದ್ದು, ಒಲೆಯಿಂದ ಮೇಲೇಳುತ್ತಿರುವ ಕೆಂಪಿನ ಬೆಳಕು ಉರಿಯುವ ಉರಿ, ಅದರೆದುರು ಬಗ್ಗಿ ತೊಳಸುತ್ತಿರುವ ಬೆವರು ತುಂಬಿದ ಮುಖ. ಒಬ್ಬ ಭಟ್ಟರು ದೊಡ್ಡ ತಟ್ಟೆಯಲ್ಲಿ ಹೊಯ್ದಿದ್ದ ಮೈಸೂರು ಪಾಕನ್ನು ತುಂಡು ತುಂಡಾಗಿ ಚಾಕುವಿನಿಂದ ಕತ್ತರಿಸುತ್ತಿದ್ದಾರೆ. ಬಾಗಿನಕ್ಕೆಂದು ಮಾಡಿರುವ ಉಂಡೆ ಚಕ್ಕುಲಿಗಳು ಒಂದು ಕೋಣೆಯನ್ನು ಪೂರ್ತಿಯಾಗಿ ಆಕ್ರಮಣ ಮಾಡಿದಂತಿದೆ. ಮುದುಕಿಗೆ ಸ್ವಲ್ಪ ಹೆದರಿಕೆಯೇ ಆಯ್ತು. ಎಂದು ಹಳ್ಳಿಯನ್ನು ಬಿಟ್ಟು ಬಂದವರಲ್ಲ. ಮೈಸೂರಿನಲ್ಲಿ ಅರಮನೆ ಇರುವುದಾಗಿ ಕೇಳಿದ್ದರವರು. ಇದೇ ಇರಬಹುದೇ? ತಿರುಗಿದತ್ತ ಲಕ್ಷ್ಮಿಯ ನರ್ತನ. ಈ ಜನ, ಈ ವೈಭವ ಯಾರಿಗುಂಟು? ಇದೆಲ್ಲವನ್ನೂ ದಾಟಿಕೊಂಡೇ ನೀರು ಮನೆಗೆ ಹೋಗಬೇಕು. ಮುಂದೆ ಹೋಗಲು ಹೆಜ್ಜೆ ಏಳಲೇ ಒಲ್ಲದು. ಒಣಗಿದ ನಾಲಗೆಯನ್ನು ತುಟಿಗೆ ತಗುಲಿಸುತ್ತಾ ಮುದುಕಿ ಕೇಳಿದರು, ಸೀತಾ, ಲೇ ಸೀತಾ, ಇದು ಯಾರ ಮನೆಯೇ? ಇದೇನಕ್ಕ ಹೀಗ್ ಕೇಳ್ತೀರಿ? ನಿಮ್ಮದೇ ಮನೆ ಅಲ್ವೇ? ನೀವು ಹಿರಿ ಸೊಸೆ, ಕೊನೆಗೆ ಬಂದವಳಲ್ವೇ ನಾನು? ಸೀತಾ, ಅಣಕವಾಡ್ತಿಲ್ಲ ತಾನೇ? ಮುದುಕಿಗೆ ವಯಸ್ಸಾಗಿದೆ, ಕಣ್ಣಿನ ತೀಕ್ಷ್ಣತೆ ಕಡಿಮೆ ಆಗಿಲ್ಲ. ಚುಚ್ಚುವಂತೆ ಹೋರಗಿತ್ತಿಯನ್ನು ನೋಡಿದರು. ಸರಳವಾಗಿ ಮಾತಾಡಿದ್ದರು ಸೀತಮ್ಮ. ಸ್ನಾನವಾದ ಮೇಲೆ ರೂಮಿಗೆ ತಿಂಡಿ ಕಾಫಿ ತಂದ ಮಾಣಿ. ಎದುರು ಬದುರಿಗೆ ಹಾಕಿದ್ದ ಕರಿ ಮರದ ಮಂಚದ ಮೇಲೆ ಮಲಗಿ ವಿಶ್ರಾಂತಿ. ತಲೆಯಲ್ಲಿ ದೂರ ದೂರಕ್ಕೆ ಅಂಟಿಸಿದಂತಿದ್ದ ಬೆಳ್ಳಿ ಕೂದಲುಗಳನ್ನು ಬಾಚಿ ಹೆರಳು ಸಿಕ್ಕಿಸಿ ದೊಡ್ಡದಾಗಿ ಕುಂಕುಮ ಇಟ್ಟುಕೊಂಡು ಸಿದ್ಧವಾಗುವ ಹೊತ್ತಿಗೆ ಸೀತಮ್ಮ ಬಂದು ಆಕೆಯನ್ನು ಹೊರಗಡೆ ಚಪ್ಪರಕ್ಕೆ ಕರೆದುಕೊಂಡು ಹೋದರು. ಹೆಂಗಸರ ಗುಂಪಿಗೆ ಪರಿಚಯ ಮಾಡಿಕೊಡುತ್ತಾ, ಇವರು ನಮ್ಮ ಅಕ್ಕ, ಅಲ್ಲಿ ಕೂತಿದ್ದಾರಲ್ಲ ನಮ್ಮ ಭಾವನವರು, ಹಳ್ಳಿನ ಬಿಟ್ಟು ಬಂದೋರೇ ಅಲ್ಲ. ವಟುವಿನ ಪುಣ್ಯ, ಅವನಿಗೆ ಆಶೀರ್ವಾದ ಮಾಡೋಕೆ ಅಷ್ಟು ದೂರದಿಂದ ಬಂದಿದ್ದಾರೆ ಎಂದರು. ಬನ್ನಿ ಅಜ್ಜಿ ಎನ್ನುತ್ತಾ ಹೆಂಗಸರು ಸರಿದು ಗೋಡೆಯ ಅಂಚಿನಲ್ಲಿ ಆಕೆಗೆ ಜಾಗ ಮಾಡಿಕೊಟ್ಟರು. ಹಸೆಮಣೆಯ ಕಲಾಪವೆಲ್ಲ ಮುಗಿದು ಆರತಿಯಾದ ಮೇಲೆ ರಾಯರು ಮಡದಿ ಮತ್ತು ಮಗನೊಡನೆ ಬಂದು ವೃದ್ಧರಿಗೆ ನಮಸ್ಕರಿಸಿ ಆಶೀರ್ವಾದ ಬೇಡಿದರು. ಅಡಿಯಿಂದ ಮುಡಿಯವರೆಗೆ ಅಲಂಕೃತಳಾಗಿದ್ದ ಸೊಸೆಯನ್ನು ತೋರಿಸಿ ಸೀತಮ್ಮ ಹೇಳಿದರು, ಅಕ್ಕ, ನಿಮ್ಮ ಸೊಸೆಗೆ ಹರಿಸಿ. ಆಮೇಲೆ ಊಟದ ಸಡಗರ. ಬಂದವರಿಗೆಲ್ಲ ಚಪ್ಪರದಲ್ಲಿ ಸಾಲು ಸಾಲಾಗಿ ಎಲೆ ಹಾಕಿ ಬಡಿಸಿದರು. ಊಟ ಮುಗಿಸಿ ಎಲೆ ಅಡಿಕೆ ಜಗಿಯುತ್ತಾ ಮನೆಗಳಿಗೆ ಹೊರಟರು ಜನ. ಬರ್ತೀವಿ ಅಜ್ಜಿ, ನಮ್ಮನೆಗೂ ಬನ್ನಿ, ಮನೆ ಹತ್ರನೇ ಇದೆ. ಹಿರಿಯರ ಪಾದದೊಳಿ ನಮ್ಮನೆಲೂ ಬೀಳ್ಲಿ ಎಂದು ಕೆಲವರು ಮುದುಕಿಯನ್ನು ಆಹ್ವಾನಿಸಿದ್ದೂ ಉಂಟು. ಹೋಗಿ ಬರುತ್ತಿದ್ದ ನೂರಾರು ಜನರಲ್ಲಿ ಒಬ್ಬರಾಗಿ ಯಾರ ಕಣ್ಣಿಗೂ ಬೀಳದೆ ಇರಬಹುದಾಗಿದ್ದ ಆ ದಂಪತಿಗಳು ರಾಯರ ಮನೆಯಲ್ಲಿ ದೊರೆತ ಅತಿ ಮರ್ಯಾದೆಯಿಂದ ಬಂದಿದ್ದವರೆಲ್ಲರ ಗಮನವನ್ನು ಸೆಳೆದರು. ಚಪ್ಪರವನ್ನು ಬೆಳಗಿದ್ದ ದೀಪಗಳು ಒಂದೊಂದಾಗಿ ಆರಿದವು. ಬೆಳಗಿನಿಂದ ಓಡಾಡಿ ಸುಸ್ತಾಗಿದ್ದವರೆಲ್ಲ ಮಲಗಲು ಹವಣಿಸುತ್ತಿದ್ದರು. ಕೆಲಸ ಮಾಡಿ ದಣಿದಿದ್ದವರೆಲ್ಲ ಅಲ್ಲಲ್ಲೇ ಜಾಗ ಹುಡುಕಿ ಸುರುಟಿಕೊಂಡರು. ದೊಡ್ಡ ಹಜಾರದಲ್ಲಿ ಮಿನುಗುತ್ತಿದ್ದ ಇರುಳು ದೀಪವನ್ನು ಬಿಟ್ಟರೆ ಮನೆಯಲ್ಲಿ ಕತ್ತಲು ಆವರಿಸಿತ್ತು. ಬೆಳಗಿನಿಂದ ಗಿಜಿಗಿಜಿ ಎಂದು ಗದ್ದಲದಲ್ಲಿದ್ದ ಮನೆ ಮೌನದ ಆಳದಲ್ಲಿ ಅವಿತುಕೊಂಡಂತಿತ್ತು. ರಾಯರು ಹಾಸಿಗೆಯ ಮೇಲೆ ಮಲಗಿ ಮಗ್ಗಲು ಬದಲಿಸುತ್ತಿದ್ದರು. ಈ ಸಮಾರಂಭಕ್ಕಾಗಿ 1 ತಿಂಗಳಿಂದ ಸಿದ್ಧತೆ ನಡೆದಿತ್ತು. ಪಟ್ಟಿಗಳನ್ನು ತಯಾರಿಸಿದ್ದೆ. ಕರೆಯುವವರ ಪಟ್ಟಿ, ತರುವ ಸಾಮಾನುಗಳ ಪಟ್ಟಿ, ಉಡುಗೊರೆಗಳ ಪಟ್ಟಿ ಒಂದೇ ಎರಡೇ. ಬಂಧು ಮಿತ್ರರಿಗೆ ಆಹ್ವಾನ ಪತ್ರಿಕೆಗಳನ್ನು ಕಳಿಸುವಾಗ ರಾಯರಿಗೆ ತಟ್ಟನೆ ತಮ್ಮ ದೊಡ್ಡಮ್ಮನ ನೆನಪು ಬಂತು. ಅವರು ಚಿಕ್ಕವರಾಗಿದ್ದಾಗಲೇ ಅವರ ತಂದೆ ಸಂಸಾರದೊಂದಿಗೆ ಹಳ್ಳಿಯನ್ನು ತೊರೆದುಕೊಂಡು ಮೈಸೂರಿಗೆ ಬಂದಿದ್ದರು. ಆಗ ಬಂದದ್ದೇ. ಅವರು ಮತ್ತೆ ಹಳ್ಳಿಯ ಕಡೆ ಹೋಗಲಿಲ್ಲ. ಅಲ್ಲಿಂದಲೂ ಯಾರು ಇವರಲ್ಲಿಗೆ ಬಂದಿರಲಿಲ್ಲ. ಒಂದು ರೀತಿಯಲ್ಲಿ ಅಲ್ಲಿನ ಸಂಪರ್ಕ ತೊರೆದಂತೆ ಇತ್ತು. ಆದರೂ ಮನೆಯಲ್ಲಿ ಆಗಾಗ ಆಡುತ್ತಿದ್ದ ಮಾತಿನಿಂದ ಹುಟ್ಟಿದ ಹಳ್ಳಿಯು, ಅಲ್ಲೇ ಉಳಿದಿದ್ದ ದೊಡ್ಡಪ್ಪನು ಅವರ ನೆನಪಿನಿಂದ ಪೂರ್ತಿ ಮಾಸಿರಲಿಲ್ಲ. ಮನೆಯ ಹತ್ತಿರವೇ ಇದ್ದ ಶಾಲೆ, ಅಲ್ಲಿ ಹೊಂಗೆಯ ಮರದ ನೆರಳಿನಲ್ಲಿ ಓರಿಗೆಯ ಹುಡುಗರೊಡನೆ ಆಟವಾಡುತ್ತಿದ್ದುದು. ಇವರ ಮನೆಗೆ ಹೊಂದಿಕೊಂಡಂತಿದ್ದ ದೊಡ್ಡಪ್ಪನ ಮನೆ. ಸಂಜೆಯ ವೇಳೆ ತನ್ನ ತಂದೆ ಅವರ ಅಣ್ಣನೊಡನೆ ಮಾತಾಡುತ್ತಾ ಜಗುಲಿಯಲ್ಲಿ ಕೂಡುತ್ತಿದ್ದುದು. ಇವೆಲ್ಲ ನೆನಪಿನ ವಸ್ತ್ರದ ಮೇಲೆ ಅಲ್ಲಲ್ಲಿ ಹರಕು ಮುರುಕಾಗಿ ಉಳಿದಿರುವ ಬಣ್ಣದ ಚಿತ್ರಗಳು. ಕಾಯಿಲೆ ಎಂದು ಒಂದು ದಿನ ಅವರನ್ನು ಮೈಸೂರಿನ ಆಸ್ಪತ್ರೆಗೆ ಸೇರಿಸಿದ್ದರು.
ನಿಜ, ಹಳ್ಳಿಯಲ್ಲಿ ಅಷ್ಟು ದೊಡ್ಡ ಆಸ್ಪತ್ರೆಯಾದರೂ ಎಲ್ಲಿಂದ ಬರಬೇಕು? ಕಾಯಿಲೆ ಗುಣವಾದ ಮೇಲೂ ಮತ್ತೆ ಹಳ್ಳಿಗೆ ಹಿಂತಿರುಗುವ ಪ್ರಸ್ತಾಪ ಬರಲೇ ಇಲ್ಲ. ತಂದೆ ಮೈಸೂರಿನಲ್ಲೇ ಒಂದು ಕೆಲಸ ಹಿಡಿದು ಅಲ್ಲೇ ಉಳಿದು ಮಗನನ್ನು ಅಲ್ಲೇ ಶಾಲೆಗೆ ಸೇರಿಸಿದರು. ರಾಯರ ವಿದ್ಯಾಭ್ಯಾಸವೆಲ್ಲ ಅಲ್ಲೇ ನಡೆದು ಮದುವೆಯಾಗಿ ಅಲ್ಲೇ ವಕೀಲ ವೃತ್ತಿಯೂ ಆರಂಭಿಸಿದರು. ಗೃಹಲಕ್ಷ್ಮಿಯೊಂದಿಗೆ ಧನಲಕ್ಷ್ಮಿಯೂ ಮನೆ ತುಂಬಿದಳು. ಮೊದಮೊದಲು ಕಷ್ಟಪಟ್ಟಿದ್ದರೂ ಮಗನ ಕಾಲಕ್ಕೆ ಸಿರಿ ತುಂಬಿ ಬಂದಾಗ ತಂದೆ ಹೇಳುವುದಿತ್ತು, ಮಗು, ಇದೆಲ್ಲ ನಮ್ಮ ಅತ್ತಿಗೆ ದಯ. ನಾವು ಇವತ್ತು ಸುಖವಾಗಿದ್ರೆ ಅದಕ್ಕವಳೇ ಕಾರಣ. ಅವಳಿಂದಲೇ ಊರು ಬಿಟ್ಟಿದ್ದು. ಇಲ್ಲದಿದ್ರೆ ಅಂಗೈಯಗ್ಲ ಭೂಮಿನ ನಚ್ಕೊಂಡೇ ಇರಬೇಕಾಗಿತ್ತು. ಅದೇಗೋ ಅಂದು ಆಹ್ವಾನ ಪತ್ರಗಳಿಗೆ ವಿಳಾಸ ಬರೆಯುತ್ತಿದ್ದಾಗ ತಟ್ಟನೆ ತಂದೆ ಆಡುತ್ತಿದ್ದ ಮಾತು, ಅದರೊಡನೆ ದೊಡ್ಡಪ್ಪನ ನೆನಪು ಸಹ ಬಂದು ಅವರ ಹೆಸರಿಗೆ ಒಂದು ಆಹ್ವಾನ ಪತ್ರಿಕೆ ಕಳಿಸಿಬಿಟ್ಟರು. ಆತ ಇರುವರೇ ಇಲ್ಲವೇ ಯಾವುದು ಯೋಚಿಸಲಿಲ್ಲ. ತನ್ನ ತಂದೆ ತೀರಿ ಹೋಗಿ 6 ವರ್ಷಗಳಾಗಿದ್ದರು. ದೊಡ್ಡಪ್ಪ ಇರಬಹುದಲ್ಲ. ಅದೇನೋ ತಟ್ಟನೆ ಹೊಳೆದ ನೆನಪು ಅದು. ಆಹ್ವಾನ ಪತ್ರ ಕಳಿಸಿದ ಮೇಲೆ ಅದರ ನೆನಪೇ ಉಳಿದಿರಲಿಲ್ಲ. ಕಳಿಸಿರುವ ವಿಷಯವನ್ನು ತಾಯಿಗೂ ಹೇಳಿರಲಿಲ್ಲ. ಸ್ವಲ್ಪವೂ ನಿರೀಕ್ಷಿಸದಿದ್ದ ಅವರನ್ನು ನೋಡಿದಾಗ ತಾಯಿಯ ಮುಖದಲ್ಲಿ ಕಾಣಿಸಿದ ಗಾಬರಿ, ಕಳವಳಕ್ಕೆ ಕಾರಣವೇನು? ಆಶ್ಚರ್ಯವಾಗಬೇಕು, ಅದೇನೋ ಸಹಜವೇ. ತಮಗೂ ಆಗಿತ್ತು. ಗಾಡಿಯಲ್ಲಿದ್ದವರ ಮುಖದಲ್ಲಿ ತಂದೆಯ ಹೋಲಿಕೆ ಇದ್ದುದರಿಂದ ಗುರ್ತಿಸಲು ಸಾಧ್ಯವಾಗಿತ್ತು. ಆದರೂ ಅಮ್ಮ ಯಾಕೆ ಬೆಚ್ಚಿದಳು? ಬೇರೆಯವರು ಗಮನಿಸದಿದ್ದರೂ ನನಗದು ಚೆನ್ನಾಗಿಯೇ ಕಾಣಿಸಿತ್ತು. ಉತ್ಸಾಹದ ಓಡಾಟದಲ್ಲಿದ್ದಾಗಲೂ ಆಗಾಗ ಕರಿ ನೆರಳೊಂದು ಅವರ ಮುಖದ ಮೇಲೆ ಕಾಣಿಸಿ ಮತ್ತೆ ಮರೆಯಾಗುತ್ತಿತ್ತು. ಇಡೀ ದಿನ ಕೆಲಸದಿಂದ ಬಳಲಿದ್ದರೂ ಸೀತಮ್ಮ ಕಣ್ಣು ಮುಚ್ಚಲಿಲ್ಲ. ಹಾಸಿಗೆಯಲ್ಲಿ ಹೊರಳುತ್ತಿದ್ದಂತೆ ಹಳೆಯ ನೆನಪುಗಳು ನುಗ್ಗಿ ಬಂದು ಅವರ ಎದೆಗಪ್ಪಳಿಸುತ್ತಿದ್ದವು. ನಿದ್ರೆಯಂತೂ ಬರಲಾರೆನೆಂದು ಎಲ್ಲೋ ಮರೆಯಾಗಿ ಬಿಟ್ಟಿತ್ತು. ಹೇಗೋ ರಾತ್ರಿಯನ್ನು ಕಳೆದು ಬೆಳಕಿನ ಮೊದಲ ಕಿರಣ ಇಣುಕಿದೊಡನೆಯೇ ಎದ್ದು ಬಿಟ್ಟರು. ಮನೆಯ ಹಿಂಭಾಗದಲ್ಲಿದ್ದ ದೊಡ್ಡ ಬೇವಿನ ಮರ 4 ಕಡೆಗೂ ರೆಂಬೆಗಳನ್ನು ಚಾಚಿ ನಿಂತಿತ್ತು. ಬೆಳಗಿನ ತಂಗಾಳಿ ಎಲೆಗಳ ನಡುವೆ ತೂರಿ ಕಚಗುಳಿ ಇಟ್ಟಾಗ ಎಲೆಗಳು ನಾಚಿ ಬಳುಕಿ ತೂಗುವಂತಿತ್ತು. ಗಾಳಿಯನ್ನಟ್ಟಿಸಿಕೊಂಡು ಬಂದಂತೆ ಹಿಂದಿನಿಂದ ಎಳೆ ಬಿಸಿಲಿನ ಕಿರಣಗಳು ಎಲೆಗಳ ನಡುವೆ ತೂರಿ ಬರಲು ಪ್ರಯತ್ನಿಸುತ್ತಿದ್ದವು. ಬೇವಿನ ಮರದ ಕೆಳಗೆ ನೆಲ ಸ್ವಚ್ಛವಾಗಿತ್ತು. ಅಲ್ಲಿ ಹುಡುಗರು ಆಡುತ್ತಿದ್ದುದರಿಂದ ಹುಲ್ಲು ಕಿತ್ತು ನೆಲವನ್ನು ಸಮ ಮಾಡಿದ್ದರು. ಗಿಡದಿಂದ ಉದುರುತ್ತಿದ್ದ ಹೂವು ಯಾರ ಅಂಕೆಗೂ ಸಿಗದೆ ನೆಲದ ಮೇಲೆ ತನ್ನ ಸಾಮ್ರಾಜ್ಯವನ್ನೇ ಸ್ಥಾಪಿಸಿತ್ತು. ಬೇವಿನ ಮರಕ್ಕೆ ಸ್ವಲ್ಪ ದೂರದಲ್ಲಿ ಸೀತಮ್ಮ ತಾವೇ ಎದುರಿಗೆ ನಿಂತು ಆಳಿನ ಕೈಲಿ ಗುಂಡಿ ತೋಡಿಸುತ್ತಿದ್ದರು. ಆ ಕಡೆಗೆ ಬಂದ ರಾಯರು ಒಂದು ಕ್ಷಣ ನಿಂತು ನೋಡಿ ಆಶ್ಚರ್ಯದಿಂದ ಕೇಳಿದರು, ಏನಮ್ಮ ಇದು? ಯಾಕೆ ಮಾಡಿಸ್ತಾ ಇದ್ದಿ? ಗಿಡ ಹಾಕೋದಿಕ್ಕೆ ಇವತ್ತು ನಿನಗೆ ಬಿಡುವಿದೆಯೇನೋ? ನೆಂಟ್ರೆಲ್ಲ ಹೊರಡ್ತಾ ಇದ್ದಾರೆ. ಸೀತಮ್ಮ ಸಣ್ಣಗೆ ನಕ್ಕು, ಹೂ ಕಣೋ, ಅಗತ್ಯವಾದ ಎಲ್ಲ ಕೆಲಸಗಳಿಗೂ ನಾವು ಬಿಡುವು ಮಾಡಿಕೋಬೇಕು ಅಂದರು. ಅದೇ ಹೊತ್ತಿಗೆ ಮುಂಜಿಯಾದ ಹುಡುಗ ಅರಿಶಿನ ಅದ್ದಿದ್ದ ಪಂಚೆ ಉಟ್ಟುಕೊಂಡು ಅಲ್ಲಿಗೆ ಓಡುತ್ತಾ ಬಂದ. ಬೆಳ್ಳಿ ಪಂಚಪಾತ್ರೆಯಲ್ಲಿದ್ದ ನೀರನ್ನು ತುಳಸಿ ಕಟ್ಟೆಗೆ ಸುರಿದ. ಶ್ರೀನಿಧಿ, ಕಂದಮ್ಮ, ಇಲ್ಲಿ ಬಾಮ್ಮ. ಸೀತಮ್ಮ ಕರೆದರು. ಹುಡುಗ ಹತ್ತಿರ ಬಂದ. ನಿನಗೆ ಮುಂಜಿ ಆಯ್ತು ಅಲ್ವೇ? ಓ, ಆಯ್ತಲ್ಲ ಅಜ್ಜಿ, ನಿನ್ನೇನೆ. ನೀನೀಗ ಬ್ರಹ್ಮಚಾರಿ ಮಗು. ಹೊತ್ತು ವೇಳೆ ಇಲ್ಲದೆ ಸಿಕ್ಕಿದ್ದನ್ನ ತಿನ್ನಬಾರ್ದು, ತಿಳಿತಾ? ಅಗ್ನಿ ಕಾರ್ಯ ಆದ್ಮೇಲೆ ನಾನೇ ನಿನಗೆ ತಿಂಡಿ ಕೊಡ್ತೀನಿ, ಬೇರೇನು ತಗೋಬೇಡ. ಇನ್ನು 2 ದಿನ ಇದೇ ನಿಯಮ. ಆಮೇಲೆ ಬೇಕಾದ ತಿನ್ನುವಿಯಂತೆ. ಆಯ್ತಾ ಕಂದಮ್ಮ? ಹ್ಞೂ ಅಜ್ಜಿ, ಹಾಗೆ ಮಾಡ್ತೀನಿ ಬಿಡು. ಹುಡುಗ ಬಂದಂತೆಯೇ ಹಾರಿಹೋದ. ಹಳ್ಳಿಯ ಎಲ್ಲಾ ಮುಜುಗರವನ್ನು ಮರೆತು ವೃದ್ಧ ದಂಪತಿಗಳು ಹಾಯಾಗಿ 2 ದಿನ ಇದ್ದು ಊರಿಗೆ ಹೊರಟರು. ಎಲ್ಲರಿಗಿಂತಲೂ ಭಾರಿಯಾದ ಉಡುಗೊರೆ ಅವರಿಗೆ ದೊರೆಯಿತು. ಗೇಣಂಚಿನ ಹೊಸ ಸೀರೆ ಧರಿಸಿ ಮುದುಕಿ ಗಾಡಿ ಹತ್ತಿದರು. 2 ಬುಟ್ಟಿ ತುಂಬಾ ತಿಂಡಿಯನ್ನು ಸೀತಮ್ಮ ತಾನೇ ತಂದು ಗಾಡಿಯಲ್ಲಿಟ್ಟರು. ಅವರನ್ನು ಬೀಳ್ಕೊಡಲು ಇಡೀ ಸಂಸಾರವೇ ಮುಂಬಾಗಿಲಲ್ಲಿ ನೆರೆದಿದ್ದರು. ಗಾಡಿ ಚಲಿಸಿತು. ಬಹಳ ಅದ್ಧೂರಿಯಾಗಿ ನಡೆಸಿದ್ಯಪ್ಪ, ಸಂತೋಷವಾಯಿತು. ಮುದುಕಿ ಉಸುರಿದರು. ಎಲ್ಲ ನಿಮ್ಮದಯ ಆಶೀರ್ವಾದ. ತಾಯಿ ಮಗ ಇಬ್ಬರು ಹೇಳಿದರು. ಗಾಡಿ ಮರೆಯಾದ ಮೇಲೆ ಸೀತಮ್ಮ ತಮ್ಮ ಕೋಣೆಗೆ ಬಂದು ಹಾಸಿಗೆಯ ಮೇಲೆ ಉರುಳಿ ನಿಟ್ಟುಸಿರು ಬಿಟ್ಟರು. ಅವರ ಹಿಂದಿಗೆ ಒಳಗೆ ಬಂದ ರಾಯರು ತಾಯಿಯ ಹತ್ತಿರ ಕುಳಿತು ಕೇಳಿದರು, ಅಮ್ಮ, ನಿಂಗ್ ಬಹಳ ಆಯಾಸ ಆಗಿರ್ಬೇಕು. ಇಷ್ಟು ಜನ ಇದ್ರು ನಿನ್ ಕೆಲ್ಸ ಇದ್ದೇ ಇತ್ತು. ಕಾಲ್ ನೀಡ್ಕೊ, ಒತ್ತೀನಿ. ಅಪ್ಪಪ್ಪಾ,
ಇರ್ಲಿ ಬಿಡೋ, ಮದುವೆ ಮುಂಜಿ ಅಂದಮೇಲೆ ಇವೆಲ್ಲ ಇದ್ದಿದ್ದೆ. 2 ದಿನ ಸುಧಾರಿಸ್ಕೊಂಡ್ರೆ ಸರಿ ಹೋಗುತ್ತೆ. ಒಂದು ಕ್ಷಣ ಮೌನ. ಯಾವುದೋ ಮಾತನ್ನು ಕೇಳಬೇಕೆಂದು ಇಬ್ಬರು ಯೋಚಿಸುವಂತಿತ್ತು. ಕೊನೆಗೆ ಮಗನೇ ಬಾಯಿ ಬಿಡಬೇಕಾಯಿತು. ಅಮ್ಮ, ಆವತ್ತು ದೊಡ್ಡಪ್ಪ ದೊಡ್ಡಮ್ಮ ಬಂದಾಗ ನಿನ್ಗೆ ಬಹಳ ಆಶ್ಚರ್ಯವಾಗಿರ್ಬೇಕು ಅಲ್ವೇ? ಹೂನಪ್ಪ, ಅದೇ ಅವರಿಗೆ ಹ್ಯಾಗ್ ಗೊತ್ತಾಯ್ತು? ನಾನೇ ಒಂದು ಆಹ್ವಾನ ಪತ್ರಿಕೆ ಕಳ್ಸಿದ್ನಮ್ಮ. ಆಮೇಲೆ ಆ ವಿಷಯ ನಾನೇ ಮರ್ತು ಬಿಟ್ಟೆ, ನಿನ್ಗೂ ಹೇಳಲಿಲ್ಲ ನೋಡು. ಅಪ್ಪ ಇದ್ದಾಗ ಅವ್ರ ಉಪಕಾರದಿಂದಲೇ ನಾವಿಷ್ಟ್ರ ಮಟ್ಟಿಗೆ ಇರೋದು ಅಂತ ಹೇಳ್ತಿದ್ರು. ಏನ್ ಉಪಕಾರನೋ ಎಂತದ್ದೋ ಅವ್ರು 1 ದಿನಕ್ಕೂ ಹೇಳಲಿಲ್ಲ. ಏನೋ ಒಳ್ಳೆ ಕಾರ್ಯ, ಕರಿಯೋಣ ಅನ್ನಿಸ್ತು. ನಿಜ, ಅವೆಲ್ಲ ಯಾರಿಗೂ ಹೇಳೋ ಅಂಥದ್ದಲ್ಲ. ಕೆಲವು ವಿಚಾರ ತಿಳಿದುಕೊಳ್ಳುವುದಕ್ಕಿಂತ ಅಜ್ಞಾನದ ಮರೆಯಲಿರುವುದೇ ವಾಸಿ. ಹುಡುಗನ ಮನಸ್ಸು ಕಹಿ ಮಾಡಬಾರ್ದು. ಕಾಲ ಬಂದಾಗ ಹೇಳಿದ್ರಾಯ್ತು ಅಂತಿದ್ರು ನಿಮ್ಮಪ್ಪ. ಅಮ್ಮ, ನಾನೇನೀಗ ಚಿಕ್ಕ ಹುಡುಗ ಅಲ್ಲ. ಮಗನ ಮುಂಜಿ ಮಾಡೋ ಅಷ್ಟು ದೊಡ್ಡನಾಗಿಲ್ವೇ? ಇನ್ನೂ ಕಾಲ ಬಂದಿಲ್ಲ ಅಂತ್ಯಾ? ನಾನು ಅವತ್ತಿನಿಂದ ನೋಡ್ತಾನೆ ಇದ್ದೀನಿ, ಗಮನಿಸ್ತಾನೆ ಇದ್ದೀನಿ. ಏನೋ ಆತಂಕ, ಕಳವಳ ನಿನ್ ಮುಖದಲ್ಲಿ. ಉತ್ಸವದ ಸಮಯದಲ್ಲಿ ಅವ್ರು ಬರೋ ಹಾಗೆ ಮಾಡಿ ನಿನ್ನ ಸಂತೋಷ ಭಂಗ ಮಾಡ್ಬಿಟ್ನೇನೋ ಅಂತ ಎಷ್ಟು ಯೋಚನೆ ಮಾಡಿದೀನಿ ಗೊತ್ತಾ? ಇಲ್ಲವೋ ಇಲ್ಲ, ಒಂದು ರೀತಿಲಿ ಅವರು ಬಂದದ್ದೇ ಒಳ್ಳೇದಾಯ್ತು. ಏನಂದ್ರು, ಹಿರಿಯರಲ್ವಾ, ಅಲ್ಲದೆ ಉಪಕಾರಿಗಳು ಅಪ್ಪ ಹೇಳ್ತಿದ್ರಲ್ಲ. ಹೂನಪ್ಪ, ಉಪಕಾರಿಗಳು. ಅದೇನು ಉಪಕಾರ ಅಮ್ಮ? ನನಗೂ ತಿಳಿದಿದ್ರೆ ಚೆನ್ನಾಗಿರೋದು. ಸೀತಮ್ಮ ಸ್ವಲ್ಪ ಸಮಯ ಯೋಚಿಸುವಂತೆ ಕುಳಿತಿದ್ದು ನಂತರ ಯಾರೂ ಹತ್ತಿರ ಇಲ್ಲವೆಂದು ದೃಢ ಮಾಡಿಕೊಂಡು ಮೆಲ್ಲಗೆ ಹೇಳಿದರು. ನಿಮ್ಮ ದೊಡ್ಡಮ್ಮನಿಗೆ ಮಕ್ಕಳಿರ್ಲಿಲ್ಲ. ಹಲವು ದೇವರಿಗೆ ಹರಕೆ ಹೊತ್ತರೂ ಆಗ್ಲಿಲ್ಲ ಕಣೋ. ಅದೇ ವ್ಯಥೆಯಲ್ಲಿ ಏನೇನೋ ಅಭ್ಯಾಸ ಮಾಡ್ಕೊಂಡ್ರಂತೆ. ನನಗೆ ಒಂದು ಹೆಣ್ಣು ಮಗು ಆಯ್ತು. ಮನೇಲಿ ದಿಕ್ಕಿಲ್ಲ. ಸಹಾಯಕ್ಕೆ ಒಬ್ಬರು ನೆಂಟರು ಬಂದಿದ್ರು. ಆಕೆ ನಮ್ಮ ಅತ್ತೆಗೆ ಏನೋ ಬಳಗುವೋ ಏನೋ ಆಗಾಗ ಬರ್ತಿದ್ರಂತೆ. ಅಲ್ಲಿನ ವಿಷಯ ಎಲ್ಲ ತಿಳಿದೋರೆ ಅವರು. ಮಗು ಹುಟ್ಟಿ 5 ದಿನವಾಗಿತ್ತು. ನಾನು ಬೆಚ್ಚಗೆ ಹೊದ್ಕೊಂಡು ಮಲಗಿದ್ದೆ. ಆಗ ನನಗೆಲ್ಲ ಉಪಚಾರ ಮಾಡಿ ಸ್ನಾನಕ್ಕೆ ಅಂತ ಕೆರೆಗೆ ಹೋದ್ರು. ಆ ಹೊತ್ತಿನಲ್ಲಿ ನಿಮ್ ದೊಡ್ಡಮ್ಮ ಬಂದು ಮಾತಾಡ್ಸಿದ್ರು. ನಿದ್ದೆ ಮಾಡ್ತಿದೀಯಾ ಸೀತಾ ಅಂತ. ಬನ್ನಿ ಅಕ್ಕ ಅಂದೆ. ಮಗು ಏನ್ ಮಾಡ್ತಿದೆ ಅಂದ್ರು. ಇನ್ನೇನ್ ಕೆಲ್ಸ, ಅದಕ್ಕೆ ನಿದ್ರೆ ಮಾಡ್ತಿದೆ ಅಂದೆ. ಎಷ್ಟು ಮುದ್ದಾಗಿದೆ ಮಗು, ಎತ್ಕೊಳ್ಳೋಣ ಅಂತ ಆಸೆ ಕಣೆ ಅಂದ್ರು. ಅಲ್ಲಕ್ಕ, ಈಗ ಮುಟ್ಟಿದ್ರೆ ಸ್ನಾನ ಮಾಡ್ಬೇಕಲ್ಲ ಅಂದೆ. ಮಾಡಿದ್ರಾಯ್ತು ಕೊಡೆ ಅಂತ ಆಕೆ ಒಳಗ್ ಬಂದ್ರು. ಮಲಗಿದ್ ಮಗುನ ಎತ್ತಿ ತೊಡೆ ಮೇಲೆ ಮಲಗಿಸ್ಕೊಂಡ್ರು. ಮಗು ಬಿಕ್ಕಳಿಸ್ತಾ ಇದೆ, ಗಂಟ್ಲು ಒಣಗಿರ್ಬೇಕು, ಸ್ವಲ್ಪ ಹರಳೆಣ್ಣೆ ಚೀಪಿಸ್ಲಾ ಅಂದ್ರು. ನನಗೆ ಏನೋ ಗೊತ್ತು, ನಾನು ಹೂ ಅಂದೆ. ಕತ್ಲು ಕೋಣೆ. ಸ್ವಲ್ಪ ಹೊತ್ತು ಕೂತಿದ್ದು ಆಕೆ ಹೊರಟೋದ್ರು. ಮಗು ಹೊತ್ತು ಗಲಾಟೆ ಮಾಡ್ಲಿಲ್ಲ. ನಾನು ಹಾಯಾಗಿ ನಿದ್ದೆ ಮಾಡಿಬಿಟ್ಟೆ. ಕೆರೆಗೆ ಹೋಗಿದ್ದಾಕೆ ಬಂದು ಅಡಿಗೆ ಊಟ ಮುಗಿಸಿ ನಿನಗೂ ಊಟಕ್ಕೆ ಹಾಕಿ ಒಳಗಿನ ಕೆಲಸ ಮುಗಿಸಿ ನನ್ನ ಹತ್ರ ಬಂದ್ರು. ಮರದಲ್ಲಿ ಮಲಗಿದ್ದ ಮಗು ಮೈಯೆಲ್ಲ ಹಸಿರಾಗೋಗಿತ್ತು ಕಣೋ, ಹೋಗ್ಬಿಟ್ಟಿತ್ತು. ಆಕೆ ಅಯ್ಯೋ ಅಂತ ಕಿರ್ಚಿ ಯಾರು ಬಂದಿದ್ರು ಅಂತ ಕೇಳಿದ್ರು. ಯಾರ ಬಗ್ಗೆ ಕೇಳ್ತಿದ್ದೀರಿ? ನಮ್ಮ ಅಕ್ಕ ಬಂದಿದ್ರು, ಮಗುನ್ ಎತ್ಕೊಂಡಿದ್ರು ಅಷ್ಟೇ ಅಂದೆ ಗಾಬರಿಯಿಂದ. ಇನ್ನೆಲ್ಲಿ ಮಗು, ಪಾಪಿ, ಮಗುಗೆ ಎಣ್ಣೆಲಿ ವಿಷ ಬೆರೆಸಿ ಹಾಕಿದಾಳೆ ಅಂದ್ರು. ನಾನು ಬುದ್ಧಿ ಕೆಟ್ಟೋದವಳಂಗಾದೆ. ಅವತ್ತಿನಿಂದ ನಾವವ್ರ ಮನೆಗೆ ಹೋಗ್ತೇ ಇರಲಿಲ್ಲ, ದೂರವಾಗೇ ಇದ್ಬಿಟ್ವು. ಕಾಲ ಕಳೆದ ಹಾಗೆ ಅದು ಹಳೆಯ ನೆನಪು ಬಿಡು. ಅವರ ಮೇಲಿನ ಅನುಮಾನನೂ ಕಳೆದು ಹೋಯ್ತು. ಮಗುಗೆ ಏನಾಗಿತ್ತೋ ಎಂತೋ, ನಾವೇ ತಪ್ಪು ತಿಳ್ಕೊಂಡ್ವೋ ಏನೋ ಅಲ್ವಾ? ಒಂದಿನ ನೀನು ಶಾಲೆಗೆ ಹೋಗಿದ್ದಾಗ ಅಲ್ಲಿ ವಾಂತಿ ಆಯ್ತಂತೆ. ಮನೆಗೆ ಹೊತ್ತು ತಂದ್ರು. ನಿನಗೆ ಜ್ಞಾನವೇ ಇರಲಿಲ್ಲ ಕಣೋ. ಜೊತೆ ಹುಡುಗರನ್ನ ವಿಚಾರಿಸಿದಾಗ ಒಬ್ಬ ಹೆಂಗಸು ಆಟದ ಬಿಡುವಿನಲ್ಲಿ ಬಂದು ಹುರಿಟ್ಟು ಬೆಲ್ಲ ತಿನ್ನೋ ಕೊಟ್ಲು ಅಂದ್ರು. ಆ ಹೆಂಗಸು ದೊಡ್ಡಮ್ಮ ಅಂತ ಗೊತ್ತಾಯ್ತು. ಈ ದಾಯಾದಿಗಳು ಹುತ್ತದಲ್ಲಿ ಇರೋದು ಸರಿಯಲ್ಲ ಅಂತ ನಿರ್ಧಾರ ಮಾಡಿ ನಿಮ್ ತಂದೆ ಅದೇ ಮುಖಕ್ಕೆ ಗಾಡಿಲಿ ನಿನ್ನನ್ನು ಹಾಕೊಂಡು ಇಲ್ಲಿನ ಆಸ್ಪತ್ರೆಗೆ ತಂದ್ರು. ದೇವರು ದೊಡ್ಡೋನು, ಹಿರಿಯರ ಪುಣ್ಯ. 3 ದಿನದ ಮೇಲೆ ನೀನು ಮೊದಲಿನ ಹಾಗೆ ಆದೆ.
ಮತ್ತೆ ಹಳ್ಳಿ ಕಡೆ ನಾವು ಮುಖ ಹಾಕ್ಲಿಲ್ಲಪ್ಪ. ಅದು ಒಳ್ಳೇದೇ ಆಯ್ತು. ಆ ಮಗು ಈಗಿದ್ದಿದ್ರೆ ನಿನ್ನ ತಂಗಿ ನಿನ್ ಜೊತೆಗಿರ್ತಿದ್ಲು. ಎಂಥ ಮುದ್ದಾಗಿತ್ತು ಹೆಣ್ಣು ಕೂಸು ಗೊತ್ತಾ. ಗಾಯ ಎಷ್ಟು ಹಳೆಯದಾದರೇನು, ಅದರ ನೆನಪೇ ಆಕೆಯ ಕಣ್ಣಲ್ಲಿ ನೀರು ತರಿಸಿತ್ತು. ಅಮ್ಮ, ಗುಣಿ ತೋಡ್ಸದ್ಯಲ್ಲ, ಯಾಕೆ? ರಾಯರ ವಕೀಲ ಬುದ್ಧಿಗೆ ಆ ಗುಣಿಗೂ ಈ ಕತೆಗೂ ಏನೋ ಗಂಟು ಇದೆ ಎಂದು ತೋರಿತ್ತು. ಹೇಳ್ತೀನಿ. ನಿಮ್ ದೊಡ್ಡಮ್ಮ ಒಂದು ಬುಟ್ಟಿ ತುಂಬಾ ತಿಂಡಿ ತಂದಿದ್ದಾರೆ. ಹುರಿಗಾಳು, ಪುಳ್ಳಂಗಾಯುಂಡೆ, ಗುಳ್ಪಾವಟೆ ಎಲ್ಲ ಇದೆ. ಯಾಕೋ ಯಾರು ಕೊಡೋಕು ಧೈರ್ಯ ಬರಲಿಲ್ಲ. ತಿಪ್ಪೆಗೆಸಿಯೋಕು ಭಯ ಅಂತೀನಿ. ನಾಯಿಗಳು ಕಾಗೆಗಳು ತಿಂದ್ರೆ ಪಾಪ, ಅವು ಪ್ರಾಣಿಗಳು. ಅದಕ್ಕೆ ಗುಣಿಲವನ್ನೆಲ್ಲ ತುಪ್ಪಿ ಮುಚ್ಚಿದ್ರೆ ನಿಶ್ಚಿಂತೆಯಾಗಿರುತ್ತೆ. ಈ 3 ದಿನದಿಂದ ಶ್ರೀನಿಧಿನ ನಿಧೀನ ಕಾದ ಹಾಗೆ ಕಾದಿದ್ದೀನಿ. ಅಬ್ಬಾ, ದೇವರು ದೊಡ್ಡೋನು. ಅಮ್ಮ, ದೇವ್ರ ವಿಷಯ ನನಗಷ್ಟ ಗೊತ್ತಿಲ್ಲ. ಆದ್ರೆ ಆ ಹತ್ಯಾಕಾರಿನ ಉಪಕಾರಿ ಅಂತ ಹೇಳ್ತಾ ನೀನು ಅಪ್ಪ ಇಷ್ಟು ವರ್ಷ ಸುಮ್ಮನಿದ್ರಿ. ಜೊತೆಗೆ ನನ್ನ ದೊಡ್ಡತನದಿಂದ ಕರೆದಿದ್ದಕ್ಕೆ ಆಕೆಗೆ ಉಪಚಾರ ಮಾಡಿದ್ಯಲ್ಲ, ಆ ದೊಡ್ಡತನ ಮಾತ್ರ ನನಗೆ ಅರ್ಥ ಆಗ್ತಾ ಇದೆ. ಮಲಕ್ಕೊಮ್ಮ, ನಾಳೆ ಮಾತಾಡೋಣ ಎಂದು ಹೇಳುತ್ತಾ ಕಣ್ಣೊರೆಸಿಕೊಂಡು ರಾಯರು ಧನ್ಯತೆಯಿಂದ ಹೊರಗೆ ಬಂದರು.